ಹೇಳದ ಹಾಗೆ ಕೆಲವು ಆಕ್ಷೇಪಾರ್ಹಂತವಾದಂತ ಅಲ್ಲಿ ವಿಚಾರಗಳು ಅಥವಾ ಕೇಂದ್ರ ಸರ್ಕಾರವನ್ನ ಅಲ್ಲಿ ರಾಜಕಾರಣವಾಗಿ ಟೀಕೆ ಮಾಡುವಂತ ಕೆಲವು ಆಕ್ಷೇಪಾರ್ಹ ವಿಚಾರಗಳಿದಾವಲ್ಲ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ ಇದರಿಂದಾಗಿ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವವನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ ನಂತರವೂ ಕೂಡ ಅವರಿಂದ ಭಾಷಣವನ್ನ ಓದಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿತ್ತು. ಅದಾಗಿಯೂ ಕೂಡ ಕೆಲವೊಂದಕ್ಕೆ ಕತ್ತರಿ ಹಾಕಿ ಕೇವಲ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಏನ್ ಹೇಳಬೇಕು ಅಂತ ಅಂದ್ಕೊಂಡಿದ್ರು, ಯಾವುದೇ ಅಲ್ಲಿ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಒಂದು ಸಂಪ್ರದಾಯ ಇದೆ, ಒಂದು ಕಲ್ಚರ್ ಇದೆ. ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲು ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗುತ್ತೆ. ಅದಕ್ಕೆ ಆ ಒಂದು ಸಂಪ್ರದಾಯಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತಹ ಪೂರ್ಣ ಭಾಷಣವನ್ನ ಓದದೆ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. We are going to protest against the attitude of the speaker. Governor. Sorry. Governor. We are going to protest against the attitude of the speaker. Governor. Sorry. Governor. We are going to protest. ಮೊದಲೇ ಹೇಳದ ಹಾಗೆ ಕೆಲವು ಆಕ್ಷೇಪಾರ್ಹಂತವಾದಂತ ಅಲ್ಲಿ ವಿಚಾರಗಳು ಅಥವಾ ಕೇಂದ್ರ ಸರ್ಕಾರವನ್ನ ಅಲ್ಲಿ ರಾಜಕಾರಣವಾಗಿ ಟೀಕೆ ಮಾಡುವಂತ ಕೆಲವು ಆಕ್ಷೇಪಾರ್ಹ ವಿಚಾರಗಳಿದಾವಲ್ಲ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ ಇದರಿಂದಾಗಿ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವವನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ ನಂತರವೂ ಕೂಡ ಅವರಿಂದ ಭಾಷಣವನ್ನ ಓದಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿತ್ತು. ಅದಾಗಿಯೂ ಕೂಡ ಕೆಲವೊಂದಕ್ಕೆ ಕತ್ತರಿ ಹಾಕಿ ಕೇವಲ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಏನ್ ಹೇಳಬೇಕು ಅಂತ ಅಂದ್ಕೊಂಡಿದ್ರು, ಯಾವುದೇ ಅಲ್ಲಿ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಒಂದು ಸಂಪ್ರದಾಯ ಇದೆ, ಒಂದು ಕಲ್ಚರ್ ಇದೆ. ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲು ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗುತ್ತೆ. ಅದಕ್ಕೆ ಆ ಒಂದು ಸಂಪ್ರದಾಯಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತಹ ಪೂರ್ಣ ಭಾಷಣವನ್ನ ಓದದೆ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. We are going to protest against the attitude of the speaker. Governor. Sorry. Governor. We are going to protest against the attitude of the speaker. Governor. Sorry. Governor. We are going to protest. ಮೊದಲೇ ಹೇಳದ ಹಾಗೆ ಕೆಲವು ಆಕ್ಷೇಪಾರ್ಹಂತವಾದಂತ ಅಲ್ಲಿ ವಿಚಾರಗಳು ಅಥವಾ ಕೇಂದ್ರ ಸರ್ಕಾರವನ್ನ ಅಲ್ಲಿ ರಾಜಕಾರಣವಾಗಿ ಟೀಕೆ ಮಾಡುವಂತ ಕೆಲವು ಆಕ್ಷೇಪಾರ್ಹ ವಿಚಾರಗಳಿದಾವಲ್ಲ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ ಇದರಿಂದಾಗಿ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವವನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ ನಂತರವೂ ಕೂಡ ಅವರಿಂದ ಭಾಷಣವನ್ನ ಓದಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿತ್ತು. ಅದಾಗಿಯೂ ಕೂಡ ಕೆಲವೊಂದಕ್ಕೆ ಕತ್ತರಿ ಹಾಕಿ ಕೇವಲ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಏನ್ ಹೇಳಬೇಕು ಅಂತ ಅಂದ್ಕೊಂಡಿದ್ರು, ಯಾವುದೇ ಅಲ್ಲಿ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಒಂದು ಸಂಪ್ರದಾಯ ಇದೆ, ಒಂದು ಕಲ್ಚರ್ ಇದೆ. ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲು ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗುತ್ತೆ. ಅದಕ್ಕೆ ಆ ಒಂದು ಸಂಪ್ರದಾಯಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತಹ ಪೂರ್ಣ ಭಾಷಣವನ್ನ ಓದದೆ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. We are going to protest against the attitude of the speaker.
I mean, Governor, sorry. Governor. We are going to protest against the attitude of the Speaker. I mean, Governor, sorry. Governor. We are going to protest. ಮೊದಲೇ ಹೇಳಿದ ಹಾಗೆ ಕೆಲವು ಆಕ್ಷೇಪಾರ್ಹಂತವಾದಂತ ಅಲ್ಲಿ ವಿಚಾರಗಳು ಅಥವಾ ಕೇಂದ್ರ ಸರ್ಕಾರವನ್ನ ಅಲ್ಲಿ ರಾಜಕಾರಣವಾಗಿ ಟೀಕೆ ಮಾಡುವಂತ ಕೆಲವು ಆಕ್ಷೇಪಾರ್ಹ ವಿಚಾರಗಳಿದಾವಲ್ಲ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ ಇದರಿಂದಾಗಿ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವವನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ ನಂತರವೂ ಕೂಡ ಅವರಿಂದ ಭಾಷಣವನ್ನ ಓದಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿತ್ತು. ಅದಾಗಿಯೂ ಕೂಡ ಕೆಲವೊಂದಕ್ಕೆ ಕತ್ತರಿ ಹಾಕಿ ಕೇವಲ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ರು, ಯಾವುದೇ ಅಲ್ಲಿ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಒಂದು ಸಂಪ್ರದಾಯ ಇದೆ, ಒಂದು ಕಲ್ಚರ್ ಇದೆ. ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲು ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗುತ್ತೆ. ಅದಕ್ಕೆ ಆ ಒಂದು ಸಂಪ್ರದಾಯಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತಹ ಪೂರ್ಣ ಭಾಷಣವನ್ನ ಓದದೆ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. We are going to protest against the attitude of the Speaker. I mean, Governor, sorry. Governor. We are going to protest against the attitude of the Speaker. I mean, Governor, sorry. Governor. We are going to protest. ಮೊದಲೇ ಹೇಳಿದ ಹಾಗೆ ಕೆಲವು ಆಕ್ಷೇಪಾರ್ಹಂತವಾದಂತ ಅಲ್ಲಿ ವಿಚಾರಗಳು ಅಥವಾ ಕೇಂದ್ರ ಸರ್ಕಾರವನ್ನ ಅಲ್ಲಿ ರಾಜಕಾರಣವಾಗಿ ಟೀಕೆ ಮಾಡುವಂತ ಕೆಲವು ಆಕ್ಷೇಪಾರ್ಹ ವಿಚಾರಗಳಿದಾವಲ್ಲ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ ಇದರಿಂದಾಗಿ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವವನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ ನಂತರವೂ ಕೂಡ ಅವರಿಂದ ಭಾಷಣವನ್ನ ಓದಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿತ್ತು. ಅದಾಗಿಯೂ ಕೂಡ ಕೆಲವೊಂದಕ್ಕೆ ಕತ್ತರಿ ಹಾಕಿ ಕೇವಲ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ರು, ಯಾವುದೇ ಅಲ್ಲಿ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಒಂದು ಸಂಪ್ರದಾಯ ಇದೆ, ಒಂದು ಕಲ್ಚರ್ ಇದೆ. ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲು ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗುತ್ತೆ. ಅದಕ್ಕೆ ಆ ಒಂದು ಸಂಪ್ರದಾಯಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತಹ ಪೂರ್ಣ ಭಾಷಣವನ್ನ ಓದದೆ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. We are going to protest against the attitude of the Speaker. I mean, Governor, sorry. Governor. We are going to protest against the attitude of the Speaker. I mean, Governor, sorry. Governor. We are going to protest. ಮೊದಲೇ ಹೇಳಿದ ಹಾಗೆ ಕೆಲವು ಆಕ್ಷೇಪಾರ್ಹಂತವಾದಂತ ಅಲ್ಲಿ ವಿಚಾರಗಳು ಅಥವಾ ಕೇಂದ್ರ ಸರ್ಕಾರವನ್ನ ಅಲ್ಲಿ ರಾಜಕಾರಣವಾಗಿ ಟೀಕೆ ಮಾಡುವಂತ ಕೆಲವು ಆಕ್ಷೇಪಾರ್ಹ ವಿಚಾರಗಳಿದಾವಲ್ಲ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ ಇದರಿಂದಾಗಿ. ಯಾಕಂತ ಹೇಳಿದ್ರೆ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವವನು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ ನಂತರವೂ ಕೂಡ ಅವರಿಂದ ಭಾಷಣವನ್ನ ಓದಿಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿತ್ತು. ಅದಾಗಿಯೂ ಕೂಡ ಕೆಲವೊಂದಕ್ಕೆ ಕತ್ತರಿ ಹಾಕಿ ಕೇವಲ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ರು, ಯಾವುದೇ ಅಲ್ಲಿ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟು ಎದುರಾಗದ ರೀತಿಯಲ್ಲಿ ಅವರು ತಮ್ಮ ಭಾಷಣವನ್ನ ಮುಗಿಸಿದ್ದಾರೆ. ಒಂದು ಸಂಪ್ರದಾಯ ಇದೆ, ಒಂದು ಕಲ್ಚರ್ ಇದೆ.
ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಮೊದಲು ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗುತ್ತೆ. ಅದಕ್ಕೆ ಆ ಒಂದು ಸಂಪ್ರದಾಯಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಆದರೆ ಸರ್ಕಾರ ಕೊಟ್ಟಂತಹ ಪೂರ್ಣ ಭಾಷಣವನ್ನ ಓದದೆ 3 ಪದಕ್ಕೆ ಸೀಮಿತವಾಯಿತು ರಾಜ್ಯಪಾಲರ ಭಾಷಣ. We are going to protest against the attitude of the speaker. Governor, sorry. Governor. We are going to protest against the attitude of the speaker. Governor, sorry. Governor. We are going to protest